ಒಬ್ಬ ತಾಯಿ ಗರ್ಭಿಣಿ ಆದ್ಮೇಲೆ ಅವಳ ಹೊಟ್ಟೆಯಲ್ಲಿ ಒಂದು ಚಿಕ್ಕ ಜೀವ ಹುಟ್ಟೋಕ್ ಶುರು ಆಗುತ್ತೆ. ಈ ಪ್ರಯಾಣ ತುಂಬಾ ಅದ್ಭುತ ಅಂತ ಹೇಳ್ಬೋದು. ಮೊದಲ ತಿಂಗಳಲ್ಲಿ ಆ ಜೀವ ತುಂಬಾ ಸಣ್ಣದಾಗಿರುತ್ತೆ, ಕಣ್ಣಿಗೂ ಕಾಣೋದಿಲ್ಲ. ಆದರೂ ಅದು ನಿಧಾನವಾಗಿ ಬೆಳೆಯೋಕ್ ಶುರು ಮಾಡಿರುತ್ತೆ. ಎರಡನೇ ತಿಂಗಳಿಗೆ ಬರೋವಾಗ ಸ್ವಲ್ಪ ಸ್ವಲ್ಪವಾಗಿ ತಲೆ, ಕೈ, ಕಾಲುಗಳ ಗುರುತು ಬರೋಕ್ ಶುರು ಆಗುತ್ತೆ. ಅಷ್ಟರಲ್ಲೇ ಅದು ಜೀವಂತ ಅನ್ನೋದು ಗೊತ್ತಾಗುತ್ತೆ. ಮೂರನೇ ತಿಂಗಳಲ್ಲಿ ಚಿಕ್ಕ ಮಗುವಿನ ಆಕಾರ ಕಾಣೋಕ್ ಶುರು ಆಗುತ್ತೆ. ಕೈ ಕಾಲುಗಳು ಇನ್ನೂ ಸ್ಪಷ್ಟ ಆಗುತ್ತಾ ಬರ್ತವೆ. ನಾಲ್ಕನೇ ತಿಂಗಳಲ್ಲಿ ಮಗು ಇನ್ನೂ ಬೆಳೀತಾ ಅದರ ಒಳಗಡೆಯ ಅಂಗಾಂಗಗಳು ಕೆಲಸ ಮಾಡೋಕ್ ಶುರು ಮಾಡುತ್ತವೆ. ಮಗು ನಿಧಾನವಾಗಿ ಬಲವಾಗುತ್ತಾ ಬರುತ್ತೆ. ಐದನೇ ತಿಂಗಳಲ್ಲಿ ಮಗು ಅಲುಗಾಡೋಕ್ ಶುರು ಮಾಡುತ್ತೆ. ಕೆಲವೊಮ್ಮೆ ತಾಯಿಗೆ ಒಳಗಡೆ ಚಲನೆ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಅದು ತುಂಬ ಖುಷಿ ಕೊಡುವ ಕ್ಷಣ. ಆರನೇ ತಿಂಗಳಲ್ಲಿ ಮಗುವಿನ ಮುಖ ಸ್ಪಷ್ಟ ಆಗುತ್ತೆ. ಕಗ್ಗುತ್ತೆ, ಕಣ್ಣು, ಮೂಗು, ಬಾಯಿ ಎಲ್ಲವೂ ಚೆನ್ನಾಗಿ ಕಾಣಿಸ್ತವೆ. ಮಗು ಇನ್ನೂ ದೊಡ್ಡದಾಗುತ್ತಾ ಬರುತ್ತೆ. ಏಳನೇ ತಿಂಗಳಲ್ಲಿ ಮಗು ತೂಕ ಹೆಚ್ಚಿಸ್ಕೊಂಡು ಇನ್ನೂ ಬಲವಾಗುತ್ತಾ ಬರುತ್ತೆ. ಒಳಗಡೆ ಚೆನ್ನಾಗಿ ಬೆಳೀತಾ ಇರುತ್ತೆ. ಎಂಟನೇ ತಿಂಗಳಲ್ಲಿ ಮಗು ಬಹುತೇಕ ಸಂಪೂರ್ಣವಾಗಿ ಬೆಳೆದಿರುತ್ತೆ. ಹೊರಗೆ ಬರೋಕ್ ಸಿದ್ಧ ಆಗುತ್ತಾ ಇರುತ್ತೆ. ತಾಯಿಗೂ ಈ ಸಮಯದಲ್ಲಿ ಜಾಸ್ತಿ ಜಾಗ್ರತೆ ಬೇಕಾಗುತ್ತೆ. ಒಂಬತ್ತನೇ ತಿಂಗಳಲ್ಲಿ ಮಗು ಹುಟ್ಟೋಕ್ ಸಂಪೂರ್ಣ ಸಿದ್ಧ ಆಗಿರುತ್ತೆ. ಯಾವಾಗ ಬೇಕಾದರೂ ಈ ಲೋಕಕ್ಕೆ ಬರೋಕ್ ರೆಡಿಯಾಗಿರುತ್ತೆ. ಹೀಗೆ ಒಂದು ಚಿಕ್ಕದಾಗಿ ಶುರುವಾದ ಜೀವ 9 ತಿಂಗಳಲ್ಲಿ ಸಂಪೂರ್ಣ ಮಗು